ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿದ್ದೀರಿ ಅಮೋಘಿ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ, ನಿಮ್ಮ ಮೊಬೈಲಿನಲ್ಲಿ ನೀವು ಮನೆಯಲ್ಲಿ ಕೂತಿಕೊಂಡು ಬಡ್ಡಿ ಲೆಕ್ಕವನ್ನು ಹೇಗೆ ಈಸಿಯಾಗಿ ಮಾಡಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಬನ್ನಿ, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡುತ್ತಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬೆನ್ನಕ್ಕೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದ್ರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆಯವರೆಗೂ ನೋಡಿ. ನಿಮಗೆ ಸ್ಕಿಪ್ ಮಾಡಿದರೆ ಅರ್ಥವೇ ಆಗೋದಿಲ್ಲ. ನೀವು ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತದೆ. ಆ ಆ್ಯಪಿನ ಲಿಂಕ್ ನಿಮಗೆ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಅದನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಬೋದು. ಇಲ್ಲಾಂದರೆ ನೀವು ಪ್ಲೇಸ್ಟೋರ್ನಲ್ಲಿ ಬನ್ನಿ, ನಂತರ ಸರ್ಚ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮಾಡಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಮತ್ತು ಇಲ್ಲಿ ರೂಪಿ ಚಿಹ್ನೆ ಇರುತ್ತದೆ, ಅದರದ್ದು ಸಿಂಬಲ್ ಲೋಗೋ. ಯಾರು ಇನ್ಸ್ಟಾಲ್ ಇಲ್ವೋ ಈಗಲೇ ಹೋಗಿ ಇನ್ಸ್ಟಾಲ್ ಮಾಡಿಕೊಡಿ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಇದೆ, ಇದನ್ನು ಓಪನ್ ಮಾಡೋಣ. ಆನಂತರ ನೋಡ್ಬೋದು ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಇಂಗ್ಲೀಷ್, ಹಿಂದಿ, ತೆಲುಗು, ಕನ್ನಡ ಸೆಲೆಕ್ಟ್ ಮಾಡಿ ಮತ್ತು ಮುಂದುವರಿಸಿ. ಇಲ್ಲಿ ನೀವು ನೋಡಬಹುದು ಸರಳ ಬಡ್ಡಿ ಇರುತ್ತದೆ ಮತ್ತು ಚಕ್ರ ಬಡ್ಡಿ, ಅಸಲು ಮೊತ್ತ. ಅಂದರೆ ನೀವು ಎಷ್ಟು ಅಮೌಂಟ್ ನೀವು ಬಡ್ಡಿ ಹೆಂಗೆ ಕೊಟ್ಟಿದ್ದೀರೋ ಅಷ್ಟು ಅಮೌಂಟ್ ನೀವು ಇಲ್ಲಿ ಹಾಕಬೇಕು. 1000 ಅಥವಾ 10,000 ಹಾಕಬೇಕು. ಮತ್ತು ಇಲ್ಲಿ ಬಡ್ಡಿ ಪ್ರಕಾರ ಇರುತ್ತದೆ. ಪರ್ಸೆಂಟೇಜ್ ಮೇಲೆ ಕೊಟ್ಟಿರೋ ಮತ್ತು ರೂಪಾಯಿ ಮೇಲೆ ಕೊಟ್ಟಿರ್ತಾರೆ. ನಾವು ರೂಪಾಯಿ ಮೇಲೆ ಕೊಟ್ಟರೆ ರೂಪಾಯಿ ಮೇಲೆ ಸೆಲೆಕ್ಟ್ ಮಾಡಿದೆ. ಮತ್ತು ಬಡ್ಡಿ ರೂಪಾಯಿಗಳಲ್ಲಿ ಬಡ್ಡಿ ದರವನ್ನು ಎಷ್ಟು 3ರಂತೆ ಕೊಟ್ಟಿರೋ ಅಥವಾ 6ರಂತೆ ಕೊಟ್ಟಿರೋ, 10ರಂತೆ ಕೊಟ್ಟಿರೋ, 2ರಂತೆ ಕೊಟ್ಟಿರೋ ನೀವು ಇಲ್ಲಿ ಬಡ್ಡಿಯನ್ನು ಸೆಲೆಕ್ಟ್ ಮಾಡಬೇಕು. 3ರಂತೆ. ಮತ್ತು ದಿನಾಂಕ, ಎಷ್ಟನೇ ದಿನಾಂಕದಂದು ನೀವು 23 ಡಿಸೆಂಬರ್ 2024ರಂದು ನೀವು ಅವರಿಗೆ ಕೊಟ್ಟಿರುತ್ತೀರಿ. ಇಲ್ಲಿ ನೀವು ನೋಡ್ಬೋದು 23/12/2024ರಂದು ನೀವು ಕೊಟ್ಟಿರುತ್ತಾರೆ. ದಿನಾಂಕವನ್ನು ನೀಡಲಾಗಿದೆ ಅಂತ ಇಲ್ಲಿ ಬದೆ ಮತ್ತು ಸ್ವೀಕಾರ. ಇಲ್ಲಿ ನೀವು ನೋಡ್ಬೋದು ನೀವು ಅಮೌಂಟ್ ನೀವು ಅವರಿಂದ ನೀವು ಪಡೆದುಕೊಳ್ಳಬೇಕಾದಂಥ ದಿನಾಂಕ. ಅಂದರೆ 1 ಇಯರ್ 1 ಮಂತ್ ಅಥವಾ 1 ಇಯರ್ 6 ಡೇಸ್ ಅಥವಾ 10 ಡೇಸ್. ಆದರೆ ನೀವು ಕೂಡ ಅಲ್ಲಿ ಯಾವ ಡೇಟನ್ನು ನೀವು ಪಡೆದುಕೊಳ್ಳುತ್ತೀರೋ ಆ ಡೇಟನ್ನು ನೀವು ಇಲ್ಲಿ ಹಾಕಬೇಕು. ಇಲ್ಲಿ ನೀವು ನೋಡ್ಬೋದು 14 ಜುಲೈ 2026 ಅಂತ ಹಾಕಿರುತ್ತೇನೆ. ಇದನ್ನು ಓಕೆ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಇಯರ್ ಆಗಿದೆ, ಅಂದರೆ ಎಷ್ಟು ಇಯರ್ ಆಗಿದೆ ಮತ್ತು ಎಷ್ಟು ದಿನಗಳಾಗಿವೆ, ಎಷ್ಟು ತಿಂಗಳಾಗಿವೆ ಎಂದು ಇದರಲ್ಲಿ ನಿಮಗೆ ತೋರಿಸುತ್ತದೆ. ನಿಮಗೆ ತಿಳಿತಿಲ್ಲ ಅಂದರೆ ಇಲ್ಲಿ ನೀವು ಸ್ಪಷ್ಟ ಮಾಡುವಂತಿರುತ್ತದೆ. ಸ್ಪಷ್ಟ ಮಾಡುವಂದರೆ ಇದನ್ನು ಕ್ಲಿಯರ್ ಆಗುತ್ತದೆ. ಲೆಕ್ಕಾಚಾರ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಲೆಕ್ಕಾಚಾರ ಮೇಲೆ. ಇಲ್ಲಿ ನೀವು ನೋಡ್ಬೋದು ನೀವು ಅಮೌಂಟು ಯಾವ ತಾರೀಕಿನಂದು ಕೊಟ್ಟಿರ್ತಾರೆ ಅಂದರೆ ಅವರಿಗೆ 23/2024ರಂದು ಕೊಟ್ಟಿರ್ತಾರೆ. ಮರಳಿ ಅಮೌಂಟ್ ನೀವು ಎಷ್ಟನೇ ದಿನಾಂಕದಂದು ಪಡೆದುಕೊಳ್ಳುತ್ತಾರೆ ಅಂದರೆ 14/7/2026ರಂದು ಪಡೆದುಕೊಳ್ಳುತ್ತಾರೆ. ಅಥವಾ ಫಾರ್ ಎಕ್ಸಾಂಪಲ್ ನಾನು ಹಾಕಿದ್ದೀನಿ ಪಡೆದುಕೊಳ್ಳುತ್ತಾರೆ. ಅಂದರೆ ಎಷ್ಟು ಅವಧಿಯಾಗಿದೆ ಅಂದರೆ ಒಟ್ಟು ಎಷ್ಟು ದಿನಗಳಾಗಿವೆ ಅಂದರೆ 1 ವರ್ಷ 6 ತಿಂಗಳುಗಳು ಮತ್ತು 21 ದಿನಗಳಾಗಿವೆ. ಮತ್ತು ಬಡ್ಡಿ ರೂಪಾಯಿಗಳು 3ರಂತೆ ನೀವು ಬಡ್ಡಿಯನ್ನು ಕೊಟ್ಟಿರುತ್ತಾರೆ. ಅಸಲು ಮೊತ್ತ ಅಂದರೆ ನೀವು ಎಷ್ಟು ಅಮೌಂಟ್ ಅವರಿಗೆ ಕೊಟ್ಟಿರುತ್ತಾರೆ 10,000 ರೂಪಾಯಿ. ಬಡ್ಡಿ ಮೊತ್ತ 5,610 ರೂಪಾಯಿ ಬಡ್ಡಿಯನ್ನು ಆಗಿರುತ್ತದೆ. 1 ವರ್ಷ 6 ತಿಂಗಳು 21 ದಿನದವರೆಗೆ 5,610 ರೂಪಾಯಿ ಬಡ್ಡಿ ಆಗಿರುತ್ತದೆ. ನಿಮ್ಮದು ಒಟ್ಟು ಮೊತ್ತ ಎಷ್ಟಾಗಿರುತ್ತದಪ್ಪ ಅಂದರೆ 15,610 ರೂಪಾಯಿ ಆಗಿರುತ್ತದೆ. ಹಾಗೆ ಇದು ಉಳಿಸಿ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಯಾರ ಹೆಸರಿನ ಮೇಲೆ ಬಡ್ಡಿಯನ್ನು ಕೊಟ್ಟಿರ್ತಾರೋ ಅವ್ರ ಹೆಸರು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಇದನ್ನು ಉಳಿಸಿ ಅಂತ ಕ್ಲಿಕ್ ಮಾಡಿ ಅದು ನಿಮಗೆ ಸೇವ್ ಆಗಿರುತ್ತದೆ. ಅಂದರೆ ನಿಮಗೆ ಸರಳವಾಗಿ ನೀವು ಈ ಒಂದು ಆ್ಯಪಿನಲ್ಲಿ ಬಡ್ಡಿ ಲೆಕ್ಕವನ್ನು ಮಾಡಬಹುದು. ಹಾಗೆ ಈ ವಿಡಿಯೋ ಹೇಗೆ ಅನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.